ನಮಸ್ತೆ. ಏಜಸ್ ಪಾಷ್ ಅಂದ್ಬಿಟ್ಟು ನಮ್ಮ ಅಣ್ಣ ಅವರು. ಮೇಡಮ್ ನಮಗೆ 1.5 ತಿಂಗಳು ಹಿಂದೆ ಗೊತ್ತಾಯಿತು. ಅದರ ಮುಂಚೆ ಏನೂ ಗೊತ್ತಾಗಲಿಲ್ಲ. ಅವ್ರಿಗೆ ಮೊದಲು ಹಾರ್ಟ್ ಸರ್ಜರಿ ಆಗಿತ್ತು, ಆಮೇಲೆ ಓಪನ್ ಸರ್ಜರಿ ಒಂದ್ಸತಿ ಮಾಡಿದ್ವು. ಆಗಾಗ ಅವ್ರಿಗೆ ಸ್ವಲ್ಪ ಕೆಮ್ಮು, ನೆಗಡಿ, ಜ್ವರ ಬರ್ತಿತ್ತು. ಇದು ವಾಂತಿ ಜಾಸ್ತಿ ಆಗ್ಬಿಡ್ತು, ಜ್ವರನೂ ಜಾಸ್ತಿ, ಕೆಮ್ಮು ನಿಲ್ಲಿಸೋಕೆ ಆಗಲಿಲ್ಲ. ಅಲ್ಲಿ ಪೆಟಿ ಸ್ಕ್ಯಾನ್ ತೊಗೊಂಡ್ರೆ ನಿಮಗೆ ಕ್ಯಾನ್ಸರ್ ಇದೆ ಅಂತ. ನಮಗೆ ಶಾಕ್ ಆಗಿಬಿಡ್ತು. ಇವ್ರು ಹೇಳೋದು ಹಾರ್ಟ್ ಪೇಷಂಟು, ಕ್ಯಾನ್ಸರ್ ಅಂದರೆ ನಮಗೆ ಒಂದ್ಸತಿ ಶಾಕ್ ಆಗಿಬಿಡ್ತು. ಆಮೇಲೆ ಅದು 4 ಸ್ಟೇಜ್ಗೆ ಇದೆ. ಆಮೇಲೆ ಮಕ್ಕಳು ಎಲ್ಲ ಸೇರಿಸ್ಕೊಂಡು ಏನು ಡಿಸಿಷನ್ ತೊಗೊಂಡ್ರೆ, ಇದು ಇಂಗ್ಲೀಷ್ ಮೆಡಿಸಿನ್ ಹೋಗೋದು ಬೇಡಿ, ಆಯುರ್ವೇದಿಕ್ ಮಾಡ್ಸವ ಅಂತ. ಒಂದು 8-10 ದಿವಸದಲ್ಲಿ ಯಾವುದೋ ಒಂದು ಕಾರಣದಿಂದ ನಮಗೆ ಫೇಸ್ಬುಕ್ಲಿ ಪುನರ್ಜನ್ ಅಂತ ಬಂತು. ನಾ ಅದಕ್ಕೆ ಫಾಲೋ ಮಾಡ್ತಾ ಯೂಟ್ಯೂಬ್ಗೆ ಹೋದೆ. ಯೂಟ್ಯೂಬ್ಗೆ ಹೊಡೆದು ಪುನರ್ಜನ್ ಅಂತ ಹೊಡೆದಾಗೆ ಪೂರ್ತಿ ಲಿಂಕೇ ಬಂದ್ಬಿಡ್ತು. ಆಮೇಲೆ ಫಾಲೋ ಮಾಡಿದೆ. ಆಮೇಲೆ ಪಾಪ ಅವ್ರು ತುಂಬ ನಮಗೆ ಬಿಹೇವ್ ಮಾಡಿದ್ರು. ಏನು ಹೆದರ್ಕೋಬೇಡಿ, ಲಾಸ್ಟ್ ಸ್ಟೇಜ್ ಇದ್ರೂ ಧೈರ್ಯದಿಂದ ಬಂದು ಅಂತ ನನಗೆ ಭಾಳ 7-3 ದಿವಸ ಫೋನ್ ಮಾಡಿದ್ರು. ಅಂದರೆ ಫಾಲೋ ಮಾಡ್ಕೊಂಡು ಮೊನ್ನೆನೇ ಬರಬೇಕಾಗಿತ್ತು. ಅವ್ರಿಗೆ ರಾತ್ರಿ ಹೊತ್ತು ತುಂಬ ತೊಂದರೆ ಆಗ್ಬಿಡ್ತು, ನಾವು ಬರಲಿಲ್ಲ. ಆಮೇಲೆ ಇವತ್ತು ಬೆಳಗ್ಗೆ 4 ಗಂಟೆಗೆ ನಗರ ಆಗ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಅವರು ಮಾತ್ರೆ ಗೀತೆ 1 ತಿಂಗಳು ತೊಗೊಳ್ಳಿ, ಆಮೇಲೆ ಬನ್ನಿ ತೋರಿಸಿ ಅಂತ ಹೇಳಿದ್ದಾರೆ. ಅದೇನೋ ಎಲ್ಲ ಅಲ್ಲ ಆಮೇಲೆ ಇದೆ ಮಾಡೋಕ್ಕೆ ಕೆಲಸ ನಮ್ಮದು ಮಾಡ್ತಾಯಿದ್ದೀವಿ, ಹೋಯ್ತೀವಿ. ಏನು ಮಾತಾಡಿದ್ರೆ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಕೆಲವು ಸಮಯ ಬಿದಿಲಿಗೆ ಬಂದ್ಬಿಟ್ಟಿದಲ್ಲ, ಈಗ ನಾನು ತಮ್ಮ ಬಪ್ಪ ತಮ್ಮ ಅಂತ ಕರೀತಾರೆ. ಕೆಲವೊಮ್ಮೆ ಯಾರು ನೀನು, ಯಾತಿಗೆ ಬಂದಿರೋದು ನೀನು, ನಾ ಎಲ್ಲಿದ್ದೀನಿ ನಿನಗೆ ಗೊತ್ತಿರಲಿಲ್ಲ, ನನಗೆ ಏನಾಗ್ತಾ ಇದೆ ಅನ್ನೋದು ಬರ್ಮೇನೂ ಬಂದ್ಬಿಡ್ತದೆ. ಆಮೇಲೆ ಕೆಲವೊಮ್ಮೆ ಕಣ್ಣಿಗೆ ಕಾಣ್ತದೆ, ಕೆಲವೊಮ್ಮೆ ಊಟ ತೊಗೊಂಡೋಗಿ ಮಡಗ್ರೂ ಹಿಂಗೆ ಕೈಲಿ ಅಲ್ಲಿಡ್ತಾರೆ, ಎಲ್ಲಿ ನನಗೆ ಊಟನೂ ಕೊಡ್ತಾಯಿಲ್ಲ, ಊಟ ಮಡಗ್ತಾ ಇಲ್ಲವಲ್ಲ ಅಂತ. ಈಗಲೂ ಸಹ ನನಗೆ ಎಲ್ಲಿಗೆ ಬಂದ್ಬಿಟ್ರೋದು, ನನಗೆ ಯಾಕೆ ಹೆದರ್ತಾ ಇದೆ, ನೀವು ಯಾರೂ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳ್ತಿದ್ರೆ. ನಾವು ತಲೆನೋವು ಬರ್ತಿದೆ ಮೇಡಮ್, ತುಂಬ ತಲೆನೋವು. ಒಂದು 10 ಗಂಟೆಗೆ ಹಿಡಿದ್ರೆ 1 ಗಂಟೆ 2 ಗಂಟೆವರೆಗೂ ತಲೆನೋವು ಇರ್ತದೆ. ಅಷ್ಟೊಂದು ತಲೆನೋವು ಯಾರಿಗೂ ನಾನು ನೋಡೇ ಇಲ್ಲ. ಅವ್ರಿಗೆ ತಲೆಯಲ್ಲಿರೋದು ಎಲ್ಲಿ ಇರ್ತದೆ ಅಲ್ಲಿ ನೋವು ಬರ್ತದೆ. ಈಗ ಏನಂದರೆ ರಕ್ತ ಒತ್ತಡ ಇದೆಲ್ಲ ಡೆವಲಪ್ ಆಗ್ತಾ ಇರಬೇಕು, ಸರ್ಕ್ಯುಲೇಷನ್ ಆಗ್ತಾ ಇರಬೇಕು. ಅವ್ರಿಗೆ ಗಂಟಾಗ್ಬಿಟ್ಟದಲ್ಲ, ಬಿಳಾಕ್ ಆಗ್ಬಿಡ್ತದೆ. ಅಲ್ಲಿಂದ ರಕ್ತ ಹೋಗೋಕ್ಕೆ ದಾರಿ ಇಲ್ಲ. ಅದು ಟಚ್ ಆಗ್ತಾ ಇದ್ರೆ ನೋವು ಬಂದೇ ಬರ್ತದೆ, ನಾರ್ಮಲ್ ಬಂದೇ ಬರ್ತದೆ. ನೀವೆಲ್ಲ ಅದು ಅರ್ಥ ಮಾಡ್ಕೋಬೇಕು. ಅಕಸ್ಮಾತ್ ಜಾಸ್ತಿ ಆದರೆ ಒಂದು ಯಾವ್ದಾರೊಂದು ಟ್ಯಾಬ್ಲೆಟ್ ಕೊಡಿ, ನಾವೇನು ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳಿದ್ರು.